ಈ ಒಂದು ಸೆಷನ್ನಲ್ಲಿ ಅಥವಾ ಅವಧಿಯಲ್ಲಿ ಸಮಾಜವಾದದ ಲೋಪದೋಷಗಳ ಬಗ್ಗೆ ತಿಳಿಯೋಣ. ಡಿಮೆರಿಟ್ಸ್ ಆಫ್ ಸೋಷಿಯಾಲಿಸಮ್. ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಅದ್ಭುತವಾದಂಥ ಒಂದು ರಾಜಕೀಯ ಸಿದ್ಧಾಂತ ಮತ್ತು ಪರಿಕಲ್ಪನೆಯಾಗಿದ್ದಾಗ್ಯೂ ಕೂಡ ಅಂದರೆ ಸಮಾಜವಾದ ಇಡೀ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು, ಉತ್ಪಾದನಾ ಸಾಧನಗಳ ಮೇಲೆ ರಾಜ್ಯದ ಅಥವಾ ಸಮಾಜದ ಹೊಡೆತನವನ್ನು ಪ್ರತಿಪಾದಿಸ್ತಕ್ಕಂಥದ್ದು, ಬಂಡವಾಳಶಾಹಿಯನ್ನು ನಿರ್ಮೂಲನ ಮಾಡ್ತಕ್ಕಂಥದ್ದು, ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡ್ತಕ್ಕಂಥದ್ದು, ಸಮಾನತೆಯನ್ನು ಜಾರಿಗೆ ತರ್ತಕ್ಕಂಥದ್ದು, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಯನ್ನು ಜಾರಿಗೆ ತರ್ತಕ್ಕಂಥದ್ದು, ಶಾಂತಿಯುತ ವಿಧಾನಗಳ ಮೂಲಕ ಸಮಾಜವನ್ನು ಬಂಡವಾಳಶಾಹಿಯಿಂದ ಸಮಾಜವಾದಕ್ಕೆ ಪರಿವರ್ತಿಸ್ತಕ್ಕಂತಹ ಒಂದು ಗುಣವನ್ನು, ಇಂತಹ ಅದ್ಭುತವಾದಂತಹ ಲಕ್ಷಣಗಳನ್ನು ಅಥವಾ ಗುಣಗಳನ್ನು ಸಮಾಜವಾದ ಹೊಂದಿದ್ದಾಗ್ಯೂ ಕೂಡ ಸಮಾಜವಾದ ಅಂತಕ್ಕಂಥ ಸಿದ್ಧಾಂತ ದೋಷಗಳಿಂದ ಮುಕ್ತವಾಗಿಯೂ ಏನೂ ಇಲ್ಲ. ಅಂದರೆ ದೋಷಗಳಿಂದ ಮುಕ್ತಿಯನ್ನು ಹೊಂದಿಲ್ಲ. ಅಂದರೆ ಸಮಾಜವಾದ ಸಾಕಷ್ಟು ಉತ್ತಮವಾದಂಥ ಗುಣಗಳನ್ನು ಹೊಂದಿದೆ, ಆದಾಗ್ಯೂ ಕೂಡ ಸಮಾಜವಾದ ಕೆಲವೊಂದು ಲೋಪದೋಷಗಳಿಂದ ಕೂಡಿದೆ ಅಥವಾ ದೋಷಗಳಿಂದ ಕೂಡಿದೆ. ಹಾಗಾದರೆ ಸಮಾಜವಾದ ಒಳಗೊಂಡಿರ್ತಕ್ಕಂತಹ ದೋಷಗಳು ಏನೇನು ಅಂತ ಹೇಳಿಬಿಟ್ಟು ಒಂದರ ನಂತರ ಮತ್ತೊಂದನ್ನು ತಿಳಿತಾ ಹೋಗೋಣ. ಮೊದಲನೇದು ಅದಕ್ಷತೆ, ಇನ್ಎಫಿಷಿಯನ್ಸಿ ಅಥವಾ ಇನ್ಎಫಿಷಿಯಂಟ್. ಯಾಕೆ ಅಂತ ಹೇಳ್ತಾ ಹೋದಾಗ ದಿ ಸ್ಟೇಟ್ ಮ್ಯಾನೇಜ್ಮೆಂಟ್ ಬಿಕಮ್ಸ್ ಇನ್ಎಫಿಷಿಯಂಟ್ ದ್ಯಾನ್ ದಿ ಪ್ರೈವೇಟ್ ಓನರ್ಶಿಪ್. ಇನ್ಎಫಿಷಿಯನ್ಸಿ ಕಮ್ಸ್ ನ್ಯಾಚುರಲಿ ಇನ್ ದಿ ಕಾಂಪಿಟೇಷನ್. ಇಲ್ಲಿ ಮುಖ್ಯವಾಗಿ ಏನು ಎಲ್ಲ ಉತ್ಪಾದನಾ ಸಾಧನಗಳನ್ನು ಇವೆಲ್ಲವನ್ನು ಕೂಡ ಯಾವಾಗ ರಾಜ್ಯ ತನ್ನ ಒಂದು ನಿಯಂತ್ರಣಕ್ಕೆ ತನ್ನ ಹೊಡೆತನಕ್ಕೆ ಯಾವಾಗ ತೆಗೆದುಕೊಳ್ತಾ ಹೋಗುತ್ತೋ ಸಮಾಜ ಅಥವಾ ರಾಜ್ಯ ಅಂತಕ್ಕಂಥದ್ದು ಇಲ್ಲಿ ಆಟೋಮೆಟಿಕ್ ಆಗಿ ಅದಕ್ಷತೆಯನ್ನು ಕಾಣಬಹುದಾಗಿರುತ್ತೆ. ಅಂದರೆ ಪೈಪೋಟಿ ಅಂತಕ್ಕಂಥದ್ದು ಇರೋದಿಲ್ಲ. ಯಾವಾಗ ಪೈಪೋಟಿ ಇರೋದಿಲ್ವೋ ಆವಾಗ ಉತ್ತಮವಾದಂತಹ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆಯೂ ಕೂಡ ಇರೋದಿಲ್ಲ. ಹಾಗಾಗಿ ಯಾವಾಗ ಪೈಪೋಟಿ ಇಲ್ಲ ಅಂತಕ್ಕಂತಹ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತೋ ಆವಾಗ ಉತ್ಪಾದನೆಯ ಗುಣಮಟ್ಟ ಅಂತಕ್ಕಂಥದ್ದು ತಾನಾಗಿಯೇ ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ಖಾಸಗಿದಾದರೆ ಲಾಭದ ಉದ್ದೇಶಕ್ಕೋಸ್ಕರ ಬಂಡವಾಳಶಾಹಿಗಳು ಹೆಚ್ಚೆಚ್ಚು ಉತ್ಪಾದನೆಯನ್ನು ಮಾಡಿಸ್ತಾ ಇದ್ದರು. ಬಟ್ ಇಲ್ಲಿ ಎಲ್ಲವನ್ನ ಕೂಡ ರಾಜ್ಯ ಅಥವಾ ಸಮಾಜವೇ ತನ್ನ ಹೊಡೆತನಕ್ಕೆ ತೆಗೆದುಕೊಳ್ಳೋದ್ರಿಂದ ಇಲ್ಲೇನಾಗ್ತಾ ಹೋಗುತ್ತೆ ಅಂತಂದರೆ ಮುಖ್ಯವಾಗಿ ಉತ್ಪಾದನೆಯ ಗುಣಮಟ್ಟ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ತಾನಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಖಾಸಗಿ ನಿರ್ವಹಣೆಗಿಂತಲೂ ಕೂಡ ರಾಜ್ಯ ನಿರ್ವಹಣೆ ಅಸಮರ್ಥವಾಗುತ್ತದೆ. ಯಾಕೆ ಅಂತಂದರೆ ಈಗ ನೋಡಿ, ಖಾಸಗಿ ನಿರ್ವಹಣೆ ಅಂತ ಬಂದಾಗ ಸಾಕಷ್ಟು ಬಂಡವಾಳಶಾಹಿಗಳಿರ್ತಾರೆ. ಅವರೆಲ್ಲರೂ ಕೂಡ ತಮ್ಮ ಒಂದು ಏನು ಉತ್ಪಾದನೆಯನ್ನು ಅವ್ರು ನೋಡ್ಕೊಳ್ತಾ ಹೋಗ್ತಾರೆ. ಎಲ್ಲರದನ್ನು ಕೂಡ ಒಬ್ಬರೇ ನೋಡ್ತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ. ಬಟ್ ಇಲ್ಲಿ ಸಮಾಜವಾದದಲ್ಲಿ ಅದಕ್ಕೆ ವಿರುದ್ಧವಾಗಿದೆ. ರಾಜ್ಯದ ಎಲ್ಲ ಉತ್ಪಾದನಾ ಸಾಧನಗಳನ್ನು ಕೂಡ ಬಂಡವಾಳಶಾಹಿಗಳ ಕೈಯಿಂದ ತಾನೆಲ್ಲವನ್ನ ಕೂಡ ವಶಪಡಿಸಿಕೊಂಡ ಮೇಲೆ ಉತ್ಪಾದನೆ ವಿತರಣೆ ಇವೆಲ್ಲವನ್ನ ಕೂಡ ರಾಜ್ಯ ಅಥವಾ ಸಮಾಜವೇ ಎಲ್ಲವನ್ನ ಕೂಡ ನಿರ್ವಹಿಸಬೇಕಾಗತ್ತೆ. ಆವಾಗ ರಾಜ್ಯ ಅಂತಕ್ಕಂಥದ್ದು ನಿರ್ವಹಣೆ ಮಾಡಲಿಕ್ಕೆ ಅಷ್ಟೊಂದು ಸುಲಭ ಸಾಧ್ಯವಿಲ್ಲ, ಅಸಮರ್ಥವಾಗುತ್ತದೆ. ಸ್ಪರ್ಧೆಯಲ್ಲಿ ಅಸಮರ್ಥತೆ ಸ್ವಾಭಾವಿಕವಾಗಿ ಬರ್ತಾ ಹೋಗುತ್ತೆ. ಯಾಕಂದರೆ ಪೈಪೋಟಿ ಇಲ್ಲ ಅಂತ ಬಂದಾಗ ಸ್ಪರ್ಧೆಯಲ್ಲಿ ಅಸಮರ್ಥತೆ ಅಥವಾ ಇನ್ಎಫಿಷಿಯನ್ಸಿ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಬರುತ್ತೆ. ಹಾಗಾಗಿಯೇ ಸರ್ಕಾರಿ ಸ್ವಾಮ್ಯದ ಅಥವಾ ಸಮಾಜ ಸ್ವಾಮ್ಯದ ಉದ್ಯಮಗಳು, ಟ್ರೇಡ್ ಯೂನಿಯನ್ ಚಳುವಳಿ, ಕಾರ್ಮಿಕರ ಸಂಘಗಳ ಚಳುವಳಿ, ಹಾಗೆಯೇ ಮುಷ್ಕರ, ಬೀಗ ಮುದ್ರೆ ಇತ್ಯಾದಿಗಳಿಂದ ಬಳಲ್ತಾ ಹೋಗ್ತವೆ. ಈ ಒಂದು ಸರ್ಕಾರದ ಹೊಡೆತನದಲ್ಲಿ ಅಥವಾ ರಾಜ್ಯದ ಹೊಡೆತನದಲ್ಲಿ ಅಥವಾ ಸಮಾಜದ ಹೊಡೆತನದಲ್ಲಿ ಬರ್ತಕ್ಕಂಥ ಉದ್ಯಮಗಳು ನಾವಿವತ್ತಿಗೂ ಕೂಡ ಗಮನಿಸಬಹುದಾಗಿದೆ. ಸರ್ಕಾರಿ ವಲಯದಲ್ಲಿ ಬರ್ತಕ್ಕಂತಹ ಕೆಲವು ಕ್ಷೇತ್ರಗಳು ಇವತ್ತಿಗೂ ಕೂಡ ಕೆಲವೊಂದು ಕೊರತೆಗಳನ್ನು ಅಥವಾ ಸಮಸ್ಯೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಎಲ್ಲ ಉತ್ಪಾದನಾ ಸಾಧನಗಳನ್ನು ಎಲ್ಲವನ್ನ ಕೂಡ ರಾಜ್ಯ ಅಥವಾ ಸಮಾಜವೇ ವಹಿಸ್ಕೊಳ್ಳೋದ್ರಿಂದ ಎಲ್ಲವುಗಳನ್ನು ಕೂಡ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ರಾಜ್ಯದಿಂದ ಸಾಧ್ಯವಾಗೋದಿಲ್ಲ. ಉತ್ಪಾದನೆಯ ಗುಣಮಟ್ಟ ಕುಸಿಯುತ್ತೆ. ಹಾಗಾಗಿ ಇಲ್ಲಿ ಅದಕ್ಷತೆ ಅಂತಕ್ಕಂಥದ್ದು ಉಂಟಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅಂದರೆ ಉತ್ಪಾದನೆಯ ಗುಣಮಟ್ಟ ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗೋದಿಲ್ಲ. ಇದು ಮೊದಲ ದೋಷ. ಹಾಗೇನೇ ಮತ್ತೊಂದು ದೋಷ ಏನಪ್ಪ ಅಂತಂದರೆ ಗ್ರಾಹಕರಿಗೆ ತೊಂದರೆ, ಟ್ರಬಲ್ ಫಾರ್ ಕನ್ಸ್ಯೂಮರ್ಸ್. ಸಮಾಜವಾದ ಏನಿದೆ
ಇನ್ ದಿಸ್ ಕೈಂಡ್ ಆಫ್ ಸೊಸೈಟಿ ಕನ್ಸ್ಯೂಮರ್ಸ್ ಲಾಸ್ ದೈರ್ ಇಂಪಾರ್ಟೆನ್ಸ್ ಆಫ್ ಪರ್ಚೇಸ್. ಅಂದರೆ ಇಲ್ಲಿ ಮುಖ್ಯವಾಗಿ ಇಂತಹ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಗ್ರಾಹಕರು ತಮ್ಮ ಕೊಂಡುಕೊಳ್ತಕ್ಕಂತಹ ಮಹತ್ವವನ್ನೇ ಕಳ್ಕೊಳ್ತಾರೆ. ಯಾಕೆ ಅಂತಂದು ಕೂಡ ಹೇಳ್ತಾನೆ. ಬೇಡಿಕೆಗೆ ತಕ್ಕಂತೆ ಉತ್ಪಾದನೆಯನ್ನು ಹೊಂದಿಸಿಕೊಳ್ತಾರೆ. ಅಂದರೆ ಏನು ಡಿಮ್ಯಾಂಡ್ ಇದೆ ಅದಕ್ಕೆ ತಕ್ಕ ಹಾಗೆ ಉತ್ಪಾದನೆಯನ್ನು ಹೊಂದಿಸ್ಕೊಳ್ತಾರೆ. ಇಲ್ಲಿ ಲಾಭ ಮತ್ತು ನಷ್ಟಗಳ ಅರಿವು ಅಥವಾ ತಿಳುವಳಿಕೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಇರೋದಿಲ್ಲ. ಸರ್ಕಾರದ ಮೂಲ ಉದ್ದೇಶ ಸೇವೆಯನ್ನು ಮಾತ್ರ ನೀಡ್ತಕ್ಕಂಥದ್ದು. ಓನ್ಲಿ ಸರ್ವಿಸ್ ಮೋಟಿವ್, ನಾಟ್ ಪ್ರಾಫಿಟ್ ಮೋಟಿವ್. ಕೇವಲ ಸೇವೆಯನ್ನು ಒದಗಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಸರ್ಕಾರ ಹೊಂದಿರುತ್ತೆ. ಆದ್ದರಿಂದ ವಸ್ತುಗಳು ಹೇಗೇ ಇದ್ದರೂ ಕೂಡ ವಿಧಿ ಇಲ್ಲದೆ ಗ್ರಾಹಕರು ಕೊಂಡುಕೊಳ್ಬೇಕಾಗತ್ತೆ. ಅಂದರೆ ಗ್ರಾಹಕರು ಅವು ಎಷ್ಟೇ ಕಳಪೆ ಗುಣಮಟ್ಟದ ವಸ್ತುಗಳಾಗಿದ್ದರೂ ಕೂಡ ವಿಧಿ ಇಲ್ಲದೇ, ಈಗ ಖಾಸಗಿದಾದರೆ ಒಬ್ಬರು ಮತ್ತೊಬ್ಬರ ನಡುವೆ ಪೈಪೋಟಿ ಇರುತ್ತೆ. ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಏನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳು, ತಮಗೆ ಇಷ್ಟಪಟ್ಟಂತಹ ವಸ್ತುಗಳು ಸಿಗ್ತಾ ಹೋಗುತ್ತೆ. ಆದರೆ ಸಮಾಜವಾದದಲ್ಲಿ ಇದಕ್ಕೆ ಅವಕಾಶವಿರೋದಿಲ್ಲ. ಯಾಕೆ ಅಂತಂದರೆ ವಸ್ತುಗಳ ಗುಣಮಟ್ಟ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಕಳಪೆಯಾಗಿಬಿಡುತ್ತೆ. ಹಾಗಾಗಿ ವಸ್ತುಗಳು ಹೇಗೇ ಇದ್ದರೂ ಕೂಡ ಇಲ್ಲಿ ಗ್ರಾಹಕರು ಅವುಗಳನ್ನು ಕೊಂಡುಕೊಳ್ಬೇಕಾಗತ್ತೆ. ವಿವಿಧ ವಿನ್ಯಾಸ, ಡಿಸೈನ್ಸ್, ಗುಣಮಟ್ಟ, ಕ್ವಾಲಿಟಿ, ಹಾಗೇನೇ ಸ್ವರೂಪದ ವಸ್ತುಗಳು ದೊರೆಯದೆ ಜನಗಳು ಪರದಾಡಬೇಕಾಗತ್ತೆ. ಅಂದರೆ ಇಲ್ಲಿ ಕಾಂಪಿಟೇಷನ್ ಯಾವಾಗಿಲ್ವೋ, ಸರ್ಕಾರ ಯಾವುದೇ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿದರೂ ಕೂಡ ಅನಿವಾರ್ಯವಾಗಿ ಜನಗಳು ಅದನ್ನೇ ಕಳಪೆ ಗುಣಮಟ್ಟದ್ದಾಗಿದ್ದರೂ ಕೂಡ ಅವುಗಳಿಗೆ ಹೊಂದಿಕೊಂಡು ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಬೇಕಾಗತ್ತೆ. ಅದೇ ಖಾಸಗಿ ಇದ್ದಾಗ ಖಾಸಗಿಯಲ್ಲಿ ಪೈಪೋಟಿ ಇರುತ್ತೆ. ಉತ್ತಮ ಗುಣಮಟ್ಟವನ್ನು ಕೂಡ ಮೇಂಟೈನ್ ಮಾಡಲಾಗತ್ತೆ. ಇಲ್ಲ ಅಂತಂದರೆ ಜನಗಳು ಅವುಗಳನ್ನು ಕೊಂಡುಕೊಳ್ಳೋದಿಲ್ಲ. ಬಟ್ ಇಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಕೂಡ ರಾಜ್ಯದ ಒಡೆತನಕ್ಕೆ ಬರೋದರಿಂದ, ಇಲ್ಲಿ ಎಲ್ಲವನ್ನು ಕೂಡ ರಾಜ್ಯವೇ ನಿಭಾಯಿಸೋದ್ರಿಂದ ರಾಜ್ಯ ಎಂತಹದೇ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡಿದರೂ ಕೂಡ ಅನಿವಾರ್ಯವಾಗಿ ಜನತೆ ಅವುಗಳನ್ನೇ ಕೊಂಡುಕೊಳ್ಬೇಕಾಗತ್ತೆ. ಬೇರೆ ದಾರಿನೇ ಇರೋದಿಲ್ಲ. ಹಾಗಾಗಿ ಗ್ರಾಹಕರು ಸಾಕಷ್ಟು ತೊಂದರೆಯನ್ನು ಇಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಅಂದರೆ ತಮಗೆ ಬೇಕಾದಂಥ ವಿನ್ಯಾಸ, ಸ್ವರೂಪ, ಗುಣಮಟ್ಟದ ವಸ್ತುಗಳು ಜನಗಳಿಗೆ ಸಿಗೋದಿಲ್ಲ. ಹಾಗಾಗಿ ಇದು ಗ್ರಾಹಕರಿಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಈ ಒಂದು ಸಮಾಜವಾದದ ಮತ್ತೊಂದು ದೋಷ. ಹಾಗೇನೇ ಮತ್ತೊಂದು ಅಂಶ ನಿರಂಕುಶ ಅಧಿಕಾರ, ಅಬ್ಸಲ್ಯೂಟ್ ಪವರ್. ಇನ್ ಸೋಷಿಯಾಲಿಸಮ್ ದಿ ಸ್ಟೇಟ್ ವಿಲ್ ಬಿ ಅಬ್ಸಲ್ಯೂಟ್ ಆ್ಯಸ್ ಆಲ್ ದಿ ಪವರ್ಸ್ ಆರ್ ಎಂಜಾಯ್ಡ್ ಬೈ ಇಟ್ ಓನ್ಲಿ. ಇಲ್ಲಿ ಸಮಾಜವಾದದ ಹೆಸರಿನಲ್ಲಿ ಎಲ್ಲ ರಾಜ್ಯ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಎಲ್ಲ ಅಧಿಕಾರಗಳನ್ನು ತನ್ನಲ್ಲೇ ಕೇಂದ್ರೀಕರಿಸ್ಕೊಳ್ತಾ ಹೋಗುತ್ತೆ. ಆಮೇಲೆ ಕಾಲಾನಂತರದಲ್ಲಿ ರಾಜ್ಯ ಅಂತಕ್ಕಂತಹ ಸಂಸ್ಥೆ ನಿರಂಕುಶವಾಗಿ ವರ್ತಿಸೋದಕ್ಕೆ ಅವಕಾಶವನ್ನು ಈ ಒಂದು ಸಮಾಜವಾದ ಕಲ್ಪಿಸಿಕೊಡುತ್ತೆ. ನೋಡಿ, ಬಂಡವಾಳಶಾಹಿ ಲೋಪದೋಷಗಳನ್ನು ಹೊಂದಿದ್ರಿಂದ ಅವುಗಳನ್ನು ನಿರ್ಮೂಲನ ಮಾಡಲಿಕ್ಕೆ ಅಥವಾ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಸಮಾಜವಾದ ಅಸ್ತಿತ್ವಕ್ಕೆ ಬರುತ್ತೆ. ಬಟ್ ಸಮಾಜವಾದದ ಕಥೆಯೂ ಕೂಡ ಎಲ್ಲೋ ಒಂದು ಕಡೆ ಮತ್ತೆ ಬಂಡವಾಳಶಾಹಿದು ಏನಾಗುತ್ತೋ ಅದೇ ರೀತಿಯ ದೋಷವನ್ನು ಇಲ್ಲೂ ಕೂಡ ಎದುರಿಸಬೇಕಾಗತ್ತೆ. ಯಾಕೆ ಅಂತಂದರೆ ಸಮಾಜವಾದದ ಹೆಸರಿನಲ್ಲಿ ಅಧಿಕಾರವೆಲ್ಲವೂ ಕೂಡ ರಾಜ್ಯದಲ್ಲೇ ಕೇಂದ್ರೀಕೃತವಾಗೋದ್ರಿಂದ ರಾಜ್ಯವೂ ಕೂಡ ಎಲ್ಲ ಅಧಿಕಾರಗಳನ್ನು ತನ್ನಲ್ಲೇ ಕೇಂದ್ರೀಕರಿಸಿಕೊಂಡು ಅಪರಿಮಿತವಾದಂಥ ಅಧಿಕಾರಗಳನ್ನು ಚಲಾಯಿಸುವ ಮೂಲಕ ರಾಜ್ಯ ನಿರಂಕುಶ ರಾಜ್ಯವಾಗಿ ಪರಿವರ್ತನೆಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಕೂಡ ಮತ್ತೊಂದು ದೋಷ. ಹಾಗೆಯೇ ಮತ್ತೊಂದು ದೋಷ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ, ಇಂಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್. Prices of the manufactured goods are fixed by the government. It is against demand and supply which leads to improper use of resources. ಅಂದರೆ ಉತ್ಪಾದಿಸಿದ ವಸ್ತುಗಳ ಸರಕುಗಳ ಬೆಲೆಗಳನ್ನು ಸರ್ಕಾರವೇ ನಿಗದಿಪಡಿಸ್ತಾ ಹೋಗುತ್ತೆ. ಇದು ಬೇಡಿಕೆ ಮತ್ತು ಪೂರೈಕೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಆದ್ದರಿಂದ ಇದು ಸಂಪನ್ಮೂಲಗಳ ಅಸಮರ್ಪಕ ಬಳಕೆಗೆ ಕಾರಣವಾಗುತ್ತೆ. ಅಂದರೆ ಸಂಪನ್ಮೂಲಗಳೇನಿರ್ತವೆ ಅದು ಸ್ವಾಭಾವಿಕ ಸಂಪನ್ಮೂಲಗಳಿರಬಹುದು, ಇವೆಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ ಅಂದರೆ ಸರಿಯಾಗಿ ಪ್ರಾಪರ್ ಆಗಿ ಬಳಕೆ ಆಗೋದಿಲ್ಲ. ಇಂಪ್ರಾಪರ್ ಅಂದರೆ ಅಸಮರ್ಪಕವಾದಂತಹ ಬಳಕೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬೆಲೆ ನಿರ್ಧಾರವನ್ನು ಗೌರ್ಮೆಂಟ್ ಅಥವಾ ಸರ್ಕಾರನೇ ಮಾಡುತ್ತೆ. ವಸ್ತುಗಳಿಗೆ ಬೆಲೆಗಳನ್ನು ನಿಗದಿಪಡಿಸ್ತಕ್ಕಂಥದ್ದು ಇದು ಆ್ಯಕ್ಚುಲ್ ಆಗಿ ಬೇಡಿಕೆ ಮತ್ತು ನೀಡಿಕೆ ಏನಿದೆ ಆ ಬೇಡಿಕೆ ಮತ್ತು ಪೂರೈಕೆಗೆ ಸಂಪೂರ್ಣವಾಗಿ ವಿರುದ್ಧವಾದದ್ದಾಗಿದೆ. ಆದ್ದರಿಂದ ಇದು ಸಂಪನ್ಮೂಲಗಳ ಅಸಮರ್ಪಕವಾದಂತಹ ಬಳಕೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ಪ್ರಮುಖ ದೋಷ.
ಹಾಗೇನೇ ಮತ್ತೊಂದು ದೋಷ ಸಮಾಜವಾದದ್ದು ಕರಪ್ಷನ್ ಅಥವಾ ಭ್ರಷ್ಟಾಚಾರ. ಉತ್ಪಾದನಾ ಸಾಧನಗಳೆಲ್ಲವೂ ಕೂಡ ರಾಜ್ಯದ ಅಥವಾ ಸರ್ಕಾರದ ನಿಯಂತ್ರಣದಲ್ಲಿರೋದ್ರಿಂದ ನೌಕರಶಾಹಿಯ ಪ್ರಾಬಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಉತ್ಪಾದನಾ ಸಾಧನಗಳು ಹಾಗೇನೇ ವಿತರಣಾ ಸಾಧನಗಳನ್ನು ಎಲ್ಲವನ್ನ ಕೂಡ ಸರ್ಕಾರವೇ ನೋಡ್ಕೊಳ್ಳೋದ್ರಿಂದ, ರಾಜ್ಯನೇ ನೋಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ಕಾಗಿ ಎಲ್ಲವನ್ನ ಕೂಡ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥವರು ಒಬ್ಬರೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೋಸ್ಕರವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಾಗತ್ತೆ. ಆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತಾ ಹೋದಾಗ ಇಲ್ಲೆಲ್ಲವೂ ಕೂಡ ಅಧಿಕಾರಿಶಾಹಿಗಳ ಪ್ರಾಬಲ್ಯ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅಧಿಕಾರಶಾಹಿಗಳು ಲಂಚ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಧಿಕಾರ ಲಾಲಸೆ, ನಿರ್ಲಕ್ಷ್ಯ ಮನೋಭಾವ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾವುದರಲ್ಲಿ? ಸಮಾಜವಾದದಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು, ಕೈಗಾರಿಕೆಗಳನ್ನು ಎಲ್ಲವನ್ನ ಕೂಡ ರಾಜ್ಯವೇ ವಹಿಸಿಕೊಳ್ಳೋದ್ರಿಂದ, ರಾಜ್ಯದ ಒಡೆತನ ಮತ್ತು ನಿಯಂತ್ರಣಕ್ಕೆ ಬರೋದರಿಂದ ಎಲ್ಲವನ್ನ ಕೂಡ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ರಾಜಕಾರಣಿಗಳೇ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸುಗಮ ಆಡಳಿತಕ್ಕೋಸ್ಕರ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಾಗತ್ತೆ. ಆ ನೌಕರಶಾಹಿಯ ಪ್ರಾಬಲ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಅಧಿಕಾರಶಾಹಿ ಮುಖ್ಯವಾಗಿ ಲಂಚ, ಅಂದರೆ ತಾನು ಮಾಡದೇ ಇರತಕ್ಕಂಥ ಕಾರ್ಯಕ್ಕೋಸ್ಕರ ಸಾರ್ವಜನಿಕರಿಂದ ಅದಕ್ಕೆ ಪ್ರತಿಫಲವಾಗಿ ಏನನ್ನಾದರೂ ಕೂಡ ಸ್ವೀಕರಿಸಿದಾಗ ಅದನ್ನು ಲಂಚ ಅಂತೇಳ್ಬಿಟ್ಟು ಲಂಚ ಮೀನ್ಸ್ ಭ್ರಷ್ಟಾಚಾರ ಅಂತಂದರೆ ಭ್ರಷ್ಟಾಚಾರದ ಒಳಗಡೆನೇ ಲಂಚ ಬರ್ತಾ ಹೋಗುತ್ತೆ. ಅಂದರೆ ತಾನು ಮಾಡದೇ ಇರತಕ್ಕಂಥ ಕೆಲಸಕ್ಕೋಸ್ಕರ ಅದಕ್ಕೆ ಪ್ರತಿಫಲವಾಗಿ ಸಾರ್ವಜನಿಕರಿಂದ ಏನನ್ನಾದರೂ ಕೂಡ ಸ್ವೀಕರಿಸ್ತಕ್ಕಂಥದ್ದು ಲಂಚ ತಗೊಳ್ಳೋದಿರಬಹುದು, ಅಥವಾ ಇನ್ಯಾವುದೇ ರೂಪದಲ್ಲಿ ಏನು ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಸ್ವಜನ ಪಕ್ಷಪಾತ, ಅಂದರೆ ಅಧಿಕಾರಿಗಳು ತಮಗೆ ಬೇಕಾದಂಥವರಿಗೆ ತಮ್ಮವರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಸ್ವಜನ ಪಕ್ಷಪಾತ. ಹಾಗೆಯೇ ಅಧಿಕಾರದ ಲಾಲಸೆ, ಅಂದರೆ ಹೆಚ್ಚಿನ ಅಧಿಕಾರವನ್ನು ಹೊಂದಬೇಕು ಅಂತಕ್ಕಂಥ ಅಧಿಕಾರಿಗಳ ದುರಾಸೆ. ಹಾಗೆಯೇ ನಿರ್ಲಕ್ಷ್ಯ ಮನೋಭಾವ, ಅಂದರೆ ತಾನು ನಿರ್ವಹಿಸ್ತಕ್ಕಂಥ ಕೆಲಸದ ಬಗ್ಗೆ, ತನ್ನ ಜವಾಬ್ದಾರಿಗಳ ಬಗ್ಗೆ ಉಡಾಫೆಯಾಗಿ ನಿರ್ಲಕ್ಷ್ಯವನ್ನು ಮಾಡ್ತಕ್ಕಂಥದ್ದು, ಸೋಮಾರಿತನದಿಂದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಸಮಾಜವಾದ ಅಧಿಕಾರಿಗಳನ್ನು ನಂಬಿಕೊಂಡು ಕಾರ್ಯವನ್ನು ನಿರ್ವಹಿಸೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಆಟೋಮೆಟಿಕ್ಕಾಗಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಭ್ರಷ್ಟಾಚಾರಕ್ಕೆ ರತ್ನಗಂಬಳಿಯನ್ನು ಹಾಸಿಕೊಟ್ಟ ಹಾಗಾಗುತ್ತೆ. ಅಂದರೆ ಅಧಿಕಾರಿಗಳು ಇಡೀ ವ್ಯವಸ್ಥೆಯನ್ನು ಲೂಟಿ ಹೊಡಿತಕ್ಕಂತಹ, ಕೊಳ್ಳೆ ಹೊಡಿಲಿಕ್ಕೆ ಅವಕಾಶವನ್ನು ಸಮಾಜವಾದ ಕಲ್ಪಿಸಿಕೊಡ್ತಾ ಹೋಗುತ್ತೆ. ಮತ್ತೊಂದು ದೋಷ ಸ್ವಾತಂತ್ರ್ಯದ ಮೇಲೆ ನಿಯಂತ್ರಣ, ಕಂಟ್ರೋಲ್ ಓವರ್ ಲಿಬರ್ಟಿ. ಇಟ್ ಮೀನ್ಸ್ ಆನ್ ಇಂಡಿವಿಜುವಲ್ ಆಸ್ ಲಿಬರ್ಟಿ ಟು ಓನ್ ಪ್ರಾಪರ್ಟಿ, ಟು ಗೆಟ್ ಪ್ರಾಫಿಟ್, to have industries and to manufacture the goods according to his will. The individual who has no freedom to expression and profession cannot develop his personality. ನೋಡಿ, ಒಬ್ಬ ವ್ಯಕ್ತಿ ಆಸ್ತಿಯನ್ನು ಹೊಂದಲಿಕ್ಕೆ, ಲಾಭವನ್ನು ಗಳಿಸೋದಕ್ಕೆ, ಕೈಗಾರಿಕೆಗಳನ್ನು ಹೊಂದಲಿಕ್ಕೆ, ತನ್ನ ಇಚ್ಛೆ ಬಂದಂತೆ ಸರಕುಗಳನ್ನು ತಯಾರಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಆದರೆ ಇಲ್ಲಿ ಸಮಾಜವಾದದಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯವಿಲ್ಲದೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನಪಡಿಸ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗಲ್ಲ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಾದರೆ ಒಬ್ಬ ವ್ಯಕ್ತಿ ಆಸ್ತಿಯನ್ನು ಹೊಂದಬಹುದು, ಲಾಭ ಗಳಿಸಬಹುದು, ಕೈಗಾರಿಕೆಗಳನ್ನು ಹೊಂದಬಹುದು, ತನ್ನ ಇಚ್ಛೆಯಂತೆ ಸರಕುಗಳನ್ನು ತಯಾರಿಸಬಹುದಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಆದರೆ ಸಮಾಜವಾದದಲ್ಲಿ ಇದಾವುದಕ್ಕೂ ಕೂಡ ಅವಕಾಶವಿರೋದಿಲ್ಲ. ಹಾಗೇನೇ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಅಭಿವ್ಯಕ್ತ ಸ್ವಾತಂತ್ರ್ಯ, ಹಾಗೆಯೇ ತನಗಿಷ್ಟ ಬಂದಂಥ ವೃತ್ತಿಯನ್ನು, ಉದ್ಯೋಗವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯವಿಲ್ಲ ಅಂತಂದಾಗ ಯಾವುದೇ ಕಾರಣಕ್ಕೂ ಕೂಡ ತನ್ನ ವ್ಯಕ್ತಿತ್ವವನ್ನು ವ್ಯಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಸಮಾಜವಾದ ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸ್ತಾ ಹೋಗ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಪ್ರಮುಖವಾದಂತಹ ದೋಷವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆಯೇ ಮತ್ತೊಂದು ದೋಷ ಉತ್ಪಾದನೆಗೆ ಕಡಿಮೆ ಉತ್ತೇಜನ, ಲೆಸ್ ಸ್ಟಿಮ್ಯುಲೇಷನ್ ಫಾರ್ ಪ್ರೊಡಕ್ಷನ್. ಆಸ್ ಆಲ್ ದಿ ಪ್ರೊಡಕ್ಷನ್ ಮೆಟೀರಿಯಲ್ಸ್ ಕಮ್ಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಸ್ಟೇಟ್,
ದರ್ ಈಸ್ ಎ ಲೆಸ್ ಸ್ಟಿಮ್ಯುಲೇಷನ್ ಫಾರ್ ಪ್ರೊಡಕ್ಷನ್. ನೋಡಿ, ಉತ್ಪಾದನಾ ಸಾಧನಗಳೆಲ್ಲವೂ ಕೂಡ ಅಂದರೆ ಭೂಮಿ, ಬಂಡವಾಳ, ಶ್ರಮ, ಸಂಘಟನೆ ಇವೆಲ್ಲವೂ ಕೂಡ ರಾಜ್ಯದ ಹೊಡೆತನ ಅಥವಾ ನಿಯಂತ್ರಣಕ್ಕೆ ಬರೋದ್ರಿಂದ ಉತ್ಪಾದನೆಗೆ ಯಾವುದೇ ಪ್ರೋತ್ಸಾಹವಾಗಲಿ ಉತ್ತೇಜನವಾಗಲಿ ಇರೋದಿಲ್ಲ. ಯಾಕೆ ಅಂತಂದರೆ ಎಲ್ಲರ ಆಸ್ತಿ ಯಾರ ಆಸ್ತಿಯೂ ಅಲ್ಲ. ನೋಡಿ, ಉತ್ಪಾದನಾ ಸಾಧನಗಳು ಒಬ್ಬ ವ್ಯಕ್ತಿ ಅಂದರೆ ಬಂಡವಾಳಶಾಹಿಯಲ್ಲಾದರೆ ವ್ಯಕ್ತಿಗಳ ನಿಯಂತ್ರಣದಲ್ಲಿರುತ್ತೆ. ಅವನಿಗೆ ನನ್ನ ಆಸ್ತಿ ನನ್ನದು, ನಾನು ಇದನ್ನು ಇಂಪ್ರೂವ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಅಲ್ಲಿ ಕಂಡು ಬರುತ್ತೆ. ಬಟ್ ಸಮಾಜವಾದ ಇದನ್ನೆಲ್ಲವನ್ನು ಕೂಡ ವಶಪಡಿಸ್ಕೊಂಡು ರಾಜ್ಯ ಅಥವಾ ಸರ್ಕಾರ ಅಥವಾ ಸಮಾಜದ ನಿಯಂತ್ರಣಕ್ಕೆ ಒಪ್ಪಿಸೋದ್ರಿಂದ ಇದು ಯಾರ ಆಸ್ತಿ, ಎಲ್ಲರ ಆಸ್ತಿ ಅಂತಂದರೆ ಇದು ಯಾರ ಆಸ್ತಿ, ಇಲ್ಲಿ ಯಾರಿಗೂ ಕೂಡ ಆ ಒಂದು ಮನೋಭಾವ ಬರೋದರಿಂದ ಉತ್ಪಾದನೆಗೆ ಯಾವುದೇ ಉತ್ತೇಜನವಾಗಲಿ ಪ್ರೋತ್ಸಾಹವಾಗಲಿ ಇರೋದಿಲ್ಲ. ಎಲ್ಲರ ಆಸ್ತಿ ಯಾರ ಆಸ್ತಿಯೂ ಅಲ್ಲ ಅಂತಕ್ಕಂಥ ಮಾತು ಕೂಡ ಸತ್ಯ. ಯಾಕೆ ಅಂತಂದರೆ ಸೋಮಾರಿಗಳನ್ನು, ಕ್ರಿಯಾಶೀಲತೆಯಿಂದ ಇರುವವರನ್ನು ಒಂದೇ ದೃಷ್ಟಿಯಿಂದ ನೋಡಿದರೆ ಉದ್ದಿಮೆಗಳಲ್ಲಿ ದುಡಿಬೇಕು ಅಂತಕ್ಕಂಥ ಉತ್ಸಾಹನೇ ಬರೋದಿಲ್ಲ. ಬಟ್ ಬಂಡವಾಳವಾದದಲ್ಲಿ ಯಾರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೋ ಅಂಥವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಲಾಗುತ್ತೆ, ಉತ್ಪಾದನೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಬಟ್ ಸಮಾಜವಾದದಲ್ಲಿ ಸೋಮಾರಿಗಳನ್ನು, ಅಲಕ್ಷ್ಯ ಮಾಡ್ತಕ್ಕಂಥವರನ್ನು, ನಿರ್ಲಕ್ಷ್ಯ ಮಾಡ್ತಕ್ಕಂಥವರನ್ನು, ಕ್ರಿಯಾಶೀಲರನ್ನು ಎಲ್ಲರನ್ನ ಕೂಡ ಒಂದೇ ರೀತಿ ಕಾಣೋದ್ರಿಂದ ಅಲ್ಲಿ ಕೆಲಸ ಮಾಡಬೇಕು, ಹೆಚ್ಚೆಚ್ಚು ಉತ್ಪಾದನೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಬರೋದೇ ಇಲ್ಲ. ಜೊತೆಗೆ ಎಲ್ಲ ಉತ್ಪಾದನಾ ಸಾಧನಗಳು ಕೂಡ ರಾಜ್ಯದ ಒಡೆತನ ಅಥವಾ ನಿಯಂತ್ರಣಕ್ಕೆ ಬರೋದರಿಂದ ಎಲ್ಲವುಗಳ ಮೇಲೂ ಕೂಡ ಪರಿಣಾಮಕಾರಿಯಾದಂತಹ ನಿರ್ವಹಣೆಯನ್ನು, ನಿಯಂತ್ರಣವನ್ನು ರಾಜ್ಯ ಹೊಂದಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಂಡವಾಳಶಾಹಿಗಳಾದರೆ ಹೆಚ್ಚೆಚ್ಚು ಲಾಭವನ್ನು ಗಳಿಸಬೇಕು ಅಂತ ಹೇಳಿಬಿಟ್ಟು ಹೆಚ್ಚೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಬಟ್ ರಾಜ್ಯ ಕೇವಲ ಸೇವಾ ಮನೋಭಾವವನ್ನು ಹೊಂದಿರತಕ್ಕಂಥದ್ದು ಕೂಡ ಇಲ್ಲಿ ಕಡಿಮೆ ಅಂದರೆ ಉತ್ಪಾದನೆಗೆ ಕಡಿಮೆ ಉತ್ತೇಜನಕ್ಕೆ ಕಾರಣವಾಗಿದೆ. ಇದು ಕೂಡ ಮತ್ತೊಂದು ದೋಷ. ಹಾಗೇನೇ ಮತ್ತೊಂದು ದೋಷ ಮೆಟೀರಿಯಲಿಸಮ್. ಇಟ್ ಮೀನ್ಸ್ ಪ್ರಾಪಂಚಿಕತೆ, ಇಗ್ನೋರಿಂಗ್ ದಿ growth and development of art, culture, literature and mental development of person, which is also very important than production. ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಕೇವಲ ಆಹಾರ, ಬಟ್ಟೆ, ವಸತಿ ಇವುಗಳು ಸುಧಾರಣೆ ಆಗಬೇಕು ಅಂತಕ್ಕಂಥದ್ದು ಸರಿ. ಅಂದರೆ ಸಮಾಜವಾದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳನ್ನು ಮಾತ್ರ ಉತ್ತಮಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಮಾನವನಿಗೆ ಮೂಲಭೂತ ಅವಶ್ಯಕತೆಗಳನ್ನು ಸುಧಾರಣೆ ಆಗಬೇಕು ಅಂತ ಹೇಳಿಬಿಟ್ಟು ಸಮಾಜವಾದ ಪ್ರತಿಪಾದಿಸುತ್ತಂದರೆ ಮಾಮೂಲಿಯಾಗಿ ಆಹಾರ, ಬಟ್ಟೆ, ವಸತಿ ಇವುಗಳು ಮಾನವನ ಮೂಲಭೂತ ಅವಶ್ಯಕತೆಗಳು, ಇವುಗಳು ಸುಧಾರಣೆ ಆಗಬೇಕು ಅಂತ ಹೇಳುತ್ತೆ. ಇದು ಸರಿಯೇ. ಆದರೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ತತ್ವಶಾಸ್ತ್ರ ಇತ್ಯಾದಿಗಳು ಬೌದ್ಧಿಕ ಅಂದರೆ ಮಾನವನ ಬೌದ್ಧಿಕ ಆಧ್ಯಾತ್ಮಿಕ ಬೆಳವಣಿಗೆಗೆ ವ್ಯಕ್ತಿಗೆ ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದನ್ನೇ ಸಮಾಜವಾದ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ಇದು ಕೂಡ ಸಮಾಜವಾದದ ಮತ್ತೊಂದು ಮುಖ್ಯವಾದಂತಹ ದೋಷ. ಅಂದರೆ ಹೊರನೋಟಕ್ಕೆ ಸಮಾಜವಾದ ಆಕರ್ಷಣೀಯವಾಗಿ ಕಂಡರೂ ಕೂಡ ಸ್ವಾಭಾವಿಕವಾಗಿ ಒಳ್ಳೆಯದಾಗಿರೋದಿಲ್ಲ. ಅಂದರೆ ವ್ಯಕ್ತಿಯ ಬುದ್ಧಿಶಕ್ತಿಗೆ ಯಾವುದೇ ಬೆಲೆಯನ್ನು ಸಮಾಜವಾದ ನೀಡಿಲ್ಲ. ಹಾಗಾಗಿ ಇದು ಕೇವಲ ಮೆಟೀರಿಯಲಿಸಮ್ ಅಂದರೆ ಪ್ರಾಪಂಚಿಕತೆಗೆ ಮಾತ್ರವೇ ಆದ್ಯತೆಯನ್ನು ಅಥವಾ ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ದೋಷ. ಹಾಗೇನೇ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಈ ಒಂದು ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ, ಸಮಾಜವಾದದ ಮತ್ತೊಂದು ದೋಷ ಏನಪ್ಪ ಅಂತಂದರೆ ಸಮಾಜವಾದ ಈಗಾಗಲೇ ಹೇಳಿದೆ ಕೇವಲ ಭೌತಿಕ ಜೀವನಕ್ಕೆ ಮಾತ್ರವೇ ಗಮನವನ್ನು ನೀಡುವಲ್ಲಿ ನೈತಿಕತೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಅಂದರೆ ಸಮಾಜವಾದದ ವಿಕೃತ ಬೆಳವಣಿಗೆಗೆ ಕಾರಣವಾಗಿದೆ. ಹಾಗೆಯೇ ಮತ್ತೊಂದು ದೋಷ, ವಸ್ತುಗಳ ಉತ್ಪಾದನೆ ಮತ್ತು ವಿತರಣೆಗೆ ಯಾವುದೇ ಪೈಪೋಟಿ ಇಲ್ಲದೇ ಇರೋದರಿಂದ ಕೆಳಮಟ್ಟದ ಅಥವಾ ಕಳಪೆ ಗುಣಮಟ್ಟದ ವಸ್ತುಗಳ ಉತ್ಪಾದನೆಯಾಗತ್ತೆ. ಹಾಗೆಯೇ ಬೆಲೆ ಏರಿಕೆಯೂ ಕೂಡ ಇರುತ್ತೆ. ಅಂದರೆ ಇಲ್ಲಿ ಸಮಾಜವಾದದಲ್ಲಿ ವಸ್ತುಗಳ ಉತ್ಪಾದನೆ, ವಿತರಣೆ ಇವೆಲ್ಲವೂ ಕೂಡ ಸರ್ಕಾರ ಅಥವಾ ರಾಜ್ಯದ ವಶಕ್ಕೆ ಅಥವಾ ನಿಯಂತ್ರಣಕ್ಕೆ ಬರೋದರಿಂದ ಇಲ್ಲಿ ಬೇರಾವುದೇ ವ್ಯಕ್ತಿಯ ಜೊತೆ ಆಗಲಿ ಅಥವಾ ಬೇರಾವುದೇ ಇದರ ಜೊತೆ ಆಗಲಿ ಪೈಪೋಟಿಗೆ ಅವಕಾಶವೇ ಇರೋದಿಲ್ಲ. ಪೈಪೋಟಿಗೆ ಅವಕಾಶ ಇಲ್ಲದಿರೋದ್ರಿಂದ ಸಾಮಾನ್ಯವಾಗಿ ಸರ್ಕಾರ ಏನು ಮಾಡ್ತಾ ಹೋಗುತ್ತೆ ಅಂದರೆ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಜನಗಳು ಕೂಡ ಅದಕ್ಕೆ ಅನಿವಾರ್ಯವಾಗಿ ಹೊಂದಿಕೊಳ್ಬೇಕಾಗತ್ತೆ. ಜೊತೆಗೆ ಹೇಗೆ ಬೇಕೋ ಹಾಗೆ ಅಧಿಕಾರಶಾಹಿಯನ್ನೇ ಅವಲಂಬಿಸಿ ಈ ಒಂದು ಸಮಾಜವಾದ
ಇದರಲ್ಲಿ ಉತ್ಪಾದನೆ ಮತ್ತು ವಿತರಣೆಯನ್ನು ಕೈಗೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಬೆಲೆ ಏರಿಕೆಯೂ ಕೂಡ ಸಾಧ್ಯತೆ ಇರುತ್ತೆ. ಹಾಗೆಯೇ ಮತ್ತೊಂದು ದೋಷ, ಸಮಾಜವಾದದ ಹೆಸರಿನಲ್ಲಿ ರಾಜ್ಯದ ಅಧಿಕಾರ ಹೆಚ್ಚುತ್ತಾ ಹೋದಂತೆಲ್ಲನೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ಸಮಾಜವಾದದ ಹೆಸರಿನಲ್ಲಿ ಎಲ್ಲ ಅಧಿಕಾರಗಳನ್ನು, ಉತ್ಪಾದನೆ, ವಿತರಣೆ ಪ್ರತಿಯೊಂದನ್ನು ಕೂಡ ಎಲ್ಲವನ್ನು ಕೂಡ ರಾಜ್ಯವೇ ವಹಿಸ್ಕೊಳ್ಳೋದ್ರಿಂದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಯಾವುದೇ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಇದೊಂದು ಆತಂಕಕಾರಿ ಬೆಳವಣಿಗೆಯೂ ಕೂಡ ಹೌದು. ಒಟ್ಟಾರೆಯಾಗಿ ಈ ಒಂದು ಸಮಾಜವಾದ ಅಂತಕ್ಕಂತಹ ಪರಿಕಲ್ಪನೆ ಅಥವಾ ಸಿದ್ಧಾಂತ ಗುಣಗಳನ್ನು ಕೂಡ ಒಳಗೊಂಡಿದೆ, ಅದರ ಜೊತೆಯಲ್ಲಿ ದೋಷಗಳನ್ನು ಕೂಡ ಒಳಗೊಂಡಿದೆ. ಈಗಾಗಲೇ ಹೇಳಿದೆ ನಾನು, ಇಲ್ಲಿ ಅದಕ್ಷತೆ ಇರುತ್ತೆ, ಗ್ರಾಹಕರಿಗೆ ತೊಂದರೆಯಾಗುತ್ತೆ, ನಿರಂಕುಶ ಅಧಿಕಾರ ರಾಜ್ಯದ್ದು, ಹಾಗೆಯೇ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳೋದಿಲ್ಲ. ಹಾಗೆಯೇ ಈ ಒಂದು ಪದ್ಧತಿ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆಯೇ ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾ ಹೋಗುತ್ತೆ ರಾಜ್ಯ. ಹಾಗೆಯೇ ಇಲ್ಲಿ ಉತ್ಪಾದನೆಗೆ ಯಾವುದೇ ಪ್ರೋತ್ಸಾಹ ಅಥವಾ ಉತ್ತೇಜನ ಇರೋದಿಲ್ಲ. ಹಾಗೆಯೇ ಪ್ರಾಪಂಚಿಕತೆ ಅಂದರೆ ಅದರ ಜೊತೆಗೆ ನೈತಿಕತೆಯನ್ನು ಮರೆತುಬಿಟ್ಟಿದೆ. ಹಾಗೆಯೇ ಕಳಪೆ ಗುಣಮಟ್ಟದ ವಸ್ತುಗಳು, ಬೆಲೆ ಏರಿಕೆ ಇದರ ಸಮಸ್ಯೆ, ಹಾಗೆಯೇ ವ್ಯಕ್ತಿ ಸ್ವಾತಂತ್ರ್ಯ ಕ್ಷೀಣಿಸ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ದೋಷ. ಒಟ್ಟಾರೆಯಾಗಿ ಸಮಾಜವಾದದ ಸಿದ್ಧಾಂತದಲ್ಲಿ ಇಷ್ಟೆಲ್ಲ ಲೋಪದೋಷಗಳು ಇದ್ದಾಗ್ಯೂ ಕೂಡ ದೀನದಲಿತರ ಮತ್ತು ಶ್ರಮಜೀವಿಗಳ ಅಥವಾ ಕಾರ್ಮಿಕರ ಸ್ಥಿತಿಗತಿಯ ಸುಧಾರಣೆಯನ್ನು ಮಾಡುವಲ್ಲಿ ಒಂದು ಅದ್ಭುತವಾದಂಥ, ಅತ್ಯುತ್ತಮವಾದಂಥ ರಾಜಕೀಯ ಸಿದ್ಧಾಂತವಾಗಿದೆ ಅಂತ ಹೇಳಬಹುದಾಗಿದ್ದು. ನೋಡಿ, ದೋಷಗಳು ಮಾಮೂಲಿನ ಯಾವುದೇ ಸಿದ್ಧಾಂತ ಅಂತ ತಗೊಂಡಾಗಲೂ ಕೂಡ ದೋಷಗಳಿಗಿಂತಲೂ ಕೂಡ ಇದರಲ್ಲಿ ಉತ್ತಮವಾದಂಥ ಗುಣಲಕ್ಷಣಗಳಿರೋದ್ರಿಂದ ಈ ಒಂದು ಸಮಾಜವಾದ ಅಂತಕ್ಕಂತಹ ಒಂದು ಸಿದ್ಧಾಂತ ಬಂಡವಾಳಶಾಹಿಗೆ ವಿರುದ್ಧವಾಗಿ ಬೆಳೆದು ಬಂದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡು ದೀನದಲಿತರು, ಕಾರ್ಮಿಕರು, ಶ್ರಮಜೀವಿಗಳ ಸ್ಥಿತಿಗತಿಯನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳು ಸುಧಾರಿಸುವಂತೆ ಮಾಡಿದಂಥ ಒಂದು ರಾಜಕೀಯ ಸಿದ್ಧಾಂತ ಅಂತಂದರೆ ಈ ಒಂದು ಸಮಾಜವಾದ ಅಂತ ಹೇಳಬಹುದಾಗಿದೆ. ಇವೆಷ್ಟು ಕೂಡ ಸಮಾಜವಾದದ ದೋಷದ ಬಗ್ಗೆ ವಿವರಣೆ.